ಸಾರಿ ಈ ರೀತಿಯಾಗಿ ಕರ್ತನ ಆರಾಧಿಸಲು, ಆತನನ್ನು ಸ್ತುತಿಸಲು ಈ ರೀತಿಯಾಗಿ ಮುಂದೆ ಬರಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಆರಾಧನೆಯನ್ನು ಪ್ರಾರಂಭಿಸುವವರಾಗಿರೋಣ. ಈ ನಮ್ಮಲ್ಲಿರುವಂತಹ ಸ್ಟೀಫನ್ ಅವರು ಪ್ರಾರ್ಥಿಸುವವರಾಗಿದ್ದಾರೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಅಪ್ಪ, ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ ಈ ಸಮಯವನ್ನು ಕೊಡಕ್ಕೆ ನಿಮಗೆ ಸ್ತೋತ್ರ ಸಲ್ಲಿಸುವ ಇದ್ದೇನೆ ಸ್ವಾಮಿ. ಅಪ್ಪ ಈ ಒಂದು ಆರಾಧನೆಯನ್ನು ಸ್ವಾಮಿ ಕರ್ತನೆ ನಿನ್ನ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ವೀಕ್ಷಿಸುವಂಥ ಕರ್ತನೆ ಸ್ವಾಮಿ ಕರ್ತನೆ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಸ್ವಾಮಿ ಕರ್ತನೆ ನಾವು ಪ್ರಾರ್ಥಿಸುವನಾಗಿದ್ದೇನೆ ಸ್ವಾಮಿ. ಅಪ್ಪ ಈ ಒಂದು ಆರಾಧನೆಯನ್ನು ಮುಟ್ಟು ಕರ್ತನೆ ಸ್ವಾಮಿ ನಿಮಗೆ ಒಪ್ಪಿಸಿಕೊಡ್ತೇನೆ ಅಪ್ಪ. ನಾವು ಒಂದೇ ಸರಿ ಪ್ರಾರ್ಥಿಸಿ ಬಿಡುವಂತೇನೆ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಎಂಬ ಹಾಡನ್ನು ಹಾಡುತ್ತಾ ನಾವು ಕರ್ತನ ಆರಾಧಿಸುವವರಾಗಿರೋಣ. ನಾವಿರುವಂಥ ಸ್ಥಳಗಳಲ್ಲಿಯೇ, ನಾವಿರುವಂಥ ಸ್ಥಿತಿಗಳಲ್ಲಿಯೇ ಕರ್ತನನ್ನು ಸ್ತುತಿಸುವವರಾಗಿರೋಣ, ಅದನ್ನು ಘನಪಡಿಸುವವರಾಗಿರೋಣ.
ಬಿಡಾರದೆ ನಿನ್ನಯ ಸ್ತುತಿಸುತ್ತ ನಿತ್ಯವೂ ವಾಸಿಸುವೆ. ನಿನ್ನ ಬಿಡಾರದೆ ನಿನ್ನಯ ಸ್ತುತಿಸುತ್ತ ನಿತ್ಯವೂ ವಾಸಿಸುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೌದು ಸ್ವಾಮಿಗೆ ಸ್ತೋತ್ರ ಮಾಡುತ್ತಿರುವ ನಾವೆಲ್ಲ ಸರಿ ಕರ್ತನಿಗೆ ಸ್ತೋತ್ರವನ್ನ ಮಾಡೋಣ. ಆತನ ಸ್ತುತಿಗೆ ಯೋಗ್ಯನಾಗಿರುವ ಕರ್ತನು, ಆತನು ಮಹಿಮೆಗೆ ಯೋಗ್ಯನಾಗಿರುವ ಕರ್ತನು ಆತನಾಗಿರುವಾಗ ಈ ಒಂದು ಸಮಯದಲ್ಲಿ ನಾವಿರುವಂತಹ ಸ್ಥಳಗಳಲ್ಲಿ ನಾವು ಕರ್ತನ ಘನಪಡಿಸುವವರಾಗಿರೋಣ, ಆತನ ಸ್ತುತಿಸುವವರಾಗಿರೋಣ. ಅಪ್ಪ ನೀನು ದೇವರೇ ಕರ್ತನ ಎಲ್ಲ ಘನ ಮಾನ ಮಹಿಮೆಗಳಿಗೆ ಅರ್ಹನಾದ ದೇವರು. ದೇವರೇ ಸ್ವಾಮಿ ಕರ್ತನೆ ಅಪ್ಪ ನಿನ್ನ ಸ್ತುತಿಸಲು, ನಿನ್ನ ಆರಾಧಿಸಲು ಸ್ವಾಮಿ, ನಿನ್ನ ಘನಪಡಿಸಲು ದೇವರೇ ಅಪ್ಪ ನಮ್ಮ ಹೃದಯವನ್ನು ತೆರೆದು ಸ್ವಾಮಿ ಅಪ್ಪ ನಮ್ಮ ಪ್ರಾಣ ಆತ್ಮಗಳನ್ನು ಅರ್ಪಿಸುತ್ತ ನಿನ್ನ ಆರಾಧಿಸಲು ಕರ್ತನಿಗೆ ಸಹಾಯ ಮಾಡು. ಅಪ್ಪ ನಿನ್ನ ಶುದ್ಧತೆ ದೇವರ ಸ್ವಾಮಿ, ನಿನ್ನ ಪರಿಶುದ್ಧತೆಯಿಂದ ದೇವರ ಸ್ವಾಮಿ ಅಪ್ಪ ನಿನ್ನನ್ನು ಆರಾಧಿಸಲಿಕ್ಕೆ ಕೃಪೆ ಕೊಡಬೇಕಾಗಿ ನಾವು ಬೇಡುವವರಾಗಿದ್ದೇವೆ. ಅಪ್ಪ ನಿನಗೆ ಸ್ತೋತ್ರವಾಗಲಿ, ಕರ್ತನ ವಂದಿಸುವವರಾಗಿದ್ದೇವೆ ರಾಜ. ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ ಸ್ತೋತ್ರವಾಗಲಿ ಸ್ವಾಮಿ. ದೇವರು ತಾನು ನಡೆಸಬೇಕಾಗಿ ಸ್ವಾಮಿ ಸ್ವಲ್ಪ ಸಮಯ ಕರ್ತನಿಗೆ ಸ್ತೋತ್ರವನ್ನ ಮಾಡೋಣ. ಹಲ್ಲೆಲೂಯಾ. ಯಾರ್ಯಾರು ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದೀರೋ ಅವರೆಲ್ಲರೂ ಸೇರಿ ಸ್ವಲ್ಪ ಸಮಯ ಕರ್ತನು ನಿಮ್ಮನ್ನು ನೋಡ್ತಾ ಇದ್ದಾನೆ, ಕರ್ತನು ನಮ್ಮೆಲ್ಲರನ್ನ ವೀಕ್ಷಿಸ್ತಾ ಇದ್ದಾನೆ. ನಾವೆಲ್ಲರೂ ಸೇರಿ ಈ ಒಂದು ಸಮಯದಲ್ಲಿ ಕರ್ತನ ಸ್ತುತಿಸುವವರಾಗಿರೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಆತನ ಕೃಪೆ ನಮ್ಮನ್ನು ಕಾಯುವಂತ ಕೃಪೆಯಾಗಿದೆ, ಇದುವರೆಗೂ ಕಾದು ನಡೆಸಿರುವ ಕೃಪೆಯಾಗಿದೆ. ಪೌಲನು ಆತನ ಕಷ್ಟಕರವಾದ ಪರಿಸ್ಥಿತಿಯಲ್ಲಿರುವಾಗ ದೇವರು ಆತನಿಗೆ ಹೇಳಿ ಬಲಪಡಿಸುವಂತ ಮಾತೇನೆಂದ್ರೆ, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ. ಈ ಸಮಯದಲ್ಲಿ ಆ ಕೃಪೆಯನ್ನು ಆಶ್ರಯಿಸಿಕೊಂಡವರಾಗಿ ಆ ಕೃಪೆಯನ್ನು ಎದುರು ನೋಡುತ್ತಾ ನಾವು ಕರ್ತನನ್ನು ಆರಾಧಿಸುವವರಾಗಿರೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇದುವರೆಗೂ ನಡೆಸಿತು ನಿನ್ನ ಕೃಪೆಯು ತಾನೇ. ಇದುವರೆಗೂ ನನ್ನ ಕಾಲದು ನಿನ್ನ ಕೃಪೆಯು ತಾನೇ. ಇದುವರೆಗೂ ನನ್ನ
ಹೃದಯದಲ್ಲಿ ನನ್ನ ಸೇರಿಸಿತು ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆಯು ತಾನೇ ಎಸೆಯ, ನಿನ್ನ ಕೃಪೆಯು ತಾನೇ ಎಸೆಯ, ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆ, ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆಯು ತಾನೇ ಅಮ್ಮ ಎಸೆಯ, ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆಯು ತಾನೇ. ಇದುವರೆಗೂ ನನಗೆಸಿದು ನಿನ್ನ ಕೃಪೆಯು ತಾನೇ, ಇದುವರೆಗೂ ನಮ್ಮ ನಡೆಯುವುದು ನಿನ್ನ ಕೃಪೆಯು ತಾನೇ ಎಸೆಯ ಸ್ವಾಮಿ, ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯು ತಾನೇ, ಇದುವರೆಗೂ ನಮಗಾಗದು ನಿನ್ನ ಕೃಪೆಯು ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿತು ನಿನ್ನ ಕೃಪೆಯು ತಾನೇ, ಅಗತ್ಯಗಳೆಲ್ಲವ ತೀರಿಸಿತು ನಿನ್ನ ಕೃಪೆಯು ತಾನೇ. ಹೌದು ಸ್ವಾಮಿ ಅಪ್ಪ, ಹೌದು ರಾಜ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿತು ನಿನ್ನ ಕೃಪೆಯು ತಾನೇ, ಅಗತ್ಯಗಳೆಲ್ಲವ ತೀರಿಸಿತು ನಿನ್ನ ಕೃಪೆಯು ತಾನೇ, ಕೊರತೆಗಳೆಲ್ಲವ ನೀಗಿಸಿತು ನಿನ್ನ ಕೃಪೆಯು ತಾನೇ, ಕರ ಹಿಡಿದು ನನ್ನನ್ನು ನಡೆಸಿತು ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆಯು ತಾನೇ ಹೇಳಲು ಸೇರಿ ನಿನ್ನ ಕೃಪೆಯು ತಾನೇ ಅಂಜನಾದ ಎಸೆಯ, ನಿನ್ನ ಕೃಪೆಯು ತಾನೇ. ಯಾರ್ಯಾರು ಹೋಗ್ತೀರಿ ಎಲ್ಲರೂ ಸೇರಿ ಯೇಸುವಿಗೆ ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆ ಹೊರತು ಮತ್ತೇನಿಲ್ಲ ರಾಜ, ನಿನ್ನ ಕೃಪೆಯು ತಾನೇ ಎಸೆಯ, ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆ ಯೇಸುವೇ, ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆಯು ತಾನೇ ನಿನ್ನ ಕೃಪೆಯು ತಾನೇ ಯೇಸುವಿಗೆ ಸ್ತೋತ್ರ, ನಿನ್ನ ಕೃಪೆಯು ತಾನೇ ಮಾತ್ರವಾಗಿ ಯೇಸಯ್ಯ, ನಿನ್ನ ಕೃಪೆಯು ತಾನೇ ರಾಜ, ನಿನ್ನ ಕೃಪೆಯು ತಾನೇ ಕರ್ತನೇ, ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆಯು ತಾನೇ, ನಿನ್ನ ಕೃಪೆಯು ತಾನೇ. Hallelujah. ಅಪ್ಪ ನಿನ್ನ ಕೃಪೆ ಸ್ವಾಮಿ, ಅಪ್ಪ ಇದುವರೆಗೂ ನಮ್ಮನ್ನು ನಡೆಸಿರುವಂಥದ್ದು ನಿನ್ನ ಕೃಪೆ, ಇದುವರೆಗೂ ನಮ್ಮನ್ನು ಕಾದು ನಡೆಸಿದ್ದು ನಿನ್ನ ಕೃಪೆ ಸ್ವಾಮಿ. ಅಪ್ಪ ದೇವ್ರೆ, ಈ ಲಾಕ್ಡೌನಿನ ಮಧ್ಯದಲ್ಲಿ ಸಹ ದೇವ್ರೆ ನಿನ್ನ ಮಕ್ಕಳ ನಮ್ಮೆಲ್ಲರಿಗೆ ಸ್ವಾಮಿ ಅಪ್ಪ ಅವಶ್ಯಕತೆಗಳನ್ನು ನೀಗಿಸುತ್ತಾ ನಮ್ಮ ಕೊರತೆಗಳಲ್ಲಿ ನಿನ್ನ ಹಸ್ತವನ್ನು ಮುನ್ನಡೆಸುತ್ತ ದೇವ್ರೆ ಅಪ್ಪ ನಡೆಸಿದ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಅಪ್ಪ ನಿನ್ನ ಕೃಪೆಗಾಗಿ ಸ್ತೋತ್ರ, ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ದೇವ್ರೆ, ನೀನು ಮಾಡಿರುವಂತ ಎಲ್ಲ ಒಳ್ಳೆತನಕ್ಕಾಗಿ ನೀನು ವಂದಿಸುವವರಾಗಿದ್ದೇವೆ. ಏಸಯ್ಯ, ನೀನು ಎಷ್ಟು ಒಳ್ಳೆಯವರು ಸ್ವಾಮಿ. ಅಪ್ಪ ನಿನ್ನ ಪ್ರೀತಿ ನಿನ್ನ ಮಕ್ಕಳಾದ ನಮ್ಮ ಮೇಲೆ ಎಷ್ಟು ಅಪಾರವಾಗಿದೆಯಲ್ಲ ಸ್ವಾಮಿ. ಅಯ್ಯ, ಎಲ್ಲವನ್ನ ನೆನೆಸಿದವರಾಗಿ ನಾವು ಕರ್ತನೆ ನಿನ್ನ ಸ್ತುತಿಸುವವರಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ಸೇರಿ ಕರ್ತನಿಗೆ ಸ್ತೋತ್ರವನ್ನ ಮಾಡೋಣ.
ಯಾರ್ಯಾರು ಈ ವಿಡಿಯೋನ ವೀಕ್ಷಿಸ್ತಾ ಇದ್ರು ಎಲ್ಲರೂ ದೇವರು ತಾನು ಸ್ಪರ್ಶಿಸುವಂತೆ ದೇವರು ತಾನು ಮುಟ್ಟುತ್ತಾ ಇದ್ದಾನೆ. ಆತನಿಗೆ ಘನಪಡಿಸುವವರಾಗಿರೋಣ. ಅಯ್ಯ ನಿನಗೆ ಸ್ತೋತ್ರ. ನಾನು ನಂಬುತ್ತೇವಪ್ಪ ದೇವರು ನಿನ್ನ ಕರ್ತನೆ ಎಲ್ಲರ ಮಧ್ಯದಲ್ಲಿ ನೀನು ಕಾರ್ಯ ಮಾಡುವ ಕರ್ತನಾಗಿದ್ದೀರಿ. ನಿನಗೆ ಸ್ತೋತ್ರವಾಗಲಿ ರಾಜ, ನಿನಗೆ ಮಹಿಮೆ ಉಂಟಾಗಲಿ. ಎಲ್ಲ ಘನತೆ ನಿನಗೆ ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಮಾತ್ರ ಸ್ತುತಿ ಸ್ತೋತ್ರಗಳಿಗೆ ಅರ್ಹನಾದ ಕರ್ತನು ಸ್ವಾಮಿ. ನಿನ್ನ ನಾಮ ಮೇಲೆ ಕೆತ್ತಲ್ಪಡಬೇಕಪ್ಪ, ನಾವು ತಗ್ಗಿಸಲ್ಪಡಬೇಕು ರಾಜ. ದೇವರು ಯಾರ್ಯಾರು ಕರ್ತನೆ ಅಪ್ಪ ದೇವರ ಸ್ವಾಮಿ ಕರ್ತನ ಅಗತ್ಯತೆಯಲ್ಲಿದ್ದಾರೋ, ಯಾರ್ಯಾರು ದೇವರ ಕಷ್ಟಗಳಲ್ಲಿದ್ದಾರೋ ನೀನು ಅವರನ್ನು ಸಂಧಿಸಬೇಕಾಗಿ ನಾನು ಬೇಡವನಾಗಿದ್ದೇನೆ. ನಿನ್ನ ಕೃಪೆಯಿಂದ ಸಂಧಿಸು, ನಿನ್ನ ಪ್ರೀತಿಯಿಂದ ಅವರನ್ನು ಸಂಧಿಸು ದೇವರೇ. ಅವರ ಕೊರತೆಗಳೆಲ್ಲ ನೀಗಲ್ಪಡಲು ಸ್ವಾಮಿ, ಅವರ ಅಗತ್ಯತೆಗಳೆಲ್ಲ ತೀರಲ್ಪಡಲಿ ರಾಜ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ದೃಷ್ಟಿಸುವವರ ಮುಖ ಎಂದಿಗೂ ಲಜ್ಜೆಯಿಂದ ಗೆಡುವುದಿಲ್ಲ ಸ್ವಾಮಿ. ಅಪ್ಪ ನಿನಗೆ ಸ್ತೋತ್ರ. ನಿನ್ನ ಭಕ್ತನ ಈ ರೀತಿಯಾಗಿ ಹೇಳ್ತಾನಲ್ಲ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನಮ್ಮ ಸಹಾಯ ದೊರಕುತ್ತದೆ ಎಂಬುದಾಗಿ. ಅಪ್ಪ ನಮ್ಮ ಸಹಾಯ ಆಕಾಶದಿಂದ ಅಲ್ಲ, ನಮ್ಮ ಸಹಾಯ ದೇವರ ವ್ಯಕ್ತಿಗಳಿಂದ ಅಲ್ಲ, ನಮ್ಮ ಸಹಾಯ ಸ್ವಾಮಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ನಿನ್ನಿಂದ ದೇವರೇ ನಮ್ಮ ಸಹಾಯ ಒದಗಿ ಬರುವಂತದ್ದಾಗಿದೆ. ನಿನಗೆ ಸ್ತೋತ್ರವಾಗಲಿ. ಇದುವರೆಗೂ ನಮ್ಮ ನಡೆಸಬೇಕಾಗಿ ನಾವು ವಂದಿಸುತ್ತೇವೆ. ನಿನ್ನ ಮುಂದಿನ ಭಾಗವನ್ನು ನಿನ್ನ ಕೈ ಒಪ್ಪಿಸಿಕೊಡುತ್ತೇವೆ. ನಿನ್ನ ವಾಕ್ಯದಿಂದ ನಮ್ಮನ್ನು ಸ್ಪರ್ಶಿಸು, ನಮ್ಮ ಹೃದಯಗಳನ್ನು ತೆರೆಯ ಮಾಡು. ನಿನ್ನ ವಾಕ್ಯಕ್ಕಾಗಿ ಸ್ವಾಮಿ ಅಪ್ಪ ನಮ್ಮ ಹೃದಯಗಳನ್ನು ತೆರೆದುಕೊಡುವವರಾಗಿದ್ದೇವೆ. ನಿನಗೆ ಸ್ತೋತ್ರವಾಗಲಿ. ಎಲ್ಲರೊಟ್ಟಿಗೆ ನೀನು ಮಾತನಾಡು. ಈ ವಿಡಿಯೋ ವೀಕ್ಷಿಸುವ ಪ್ರತಿಯೊಬ್ಬೊಬ್ಬರನ್ನ ದೇವರೇ ಹೆಸರಾಗಿ ಆಶೀರ್ವದಿಸು. ಅವರ ಪರಿಸ್ಥಿತಿಗಳಿಗೆ ಸಂಧಿಸುವುದಕ್ಕಾಗಿ ವಂದಿಸುತ್ತೇನೆ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. Praise the Lord. ದೇವರಿಗೆ ಸ್ತೋತ್ರವಾಗಲಿ. I greet you all in the name of our Lord and Savior Jesus Christ. ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನ ವಂದಿಸುವವನಾಗಿದ್ದೇನೆ. So I hope that you all are fine. ನಾನು ಅನ್ನಿಸ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ. And also I am longing to see you in the church. ಮತ್ತು ನಿಮ್ಮನ್ನ ಸಭೆಯಲ್ಲಿ ನೋಡ್ಲಿಕ್ಕೆ ನಾನು ತಲುಪಿಸ್ತಾ ಇದ್ದೇನೆ. If it is God's will, we can meet on 14th of this month. ದೇವರ ಚಿತ್ತವಾದರೆ ಈ ತಿಂಗಳಿನ 14ನೇ ತಾರೀಕು ನಾನು ನಿಮ್ಮನ್ನ ಸಭೆಯಲ್ಲಿ ಕಾಣ್ತೇನೆ. Hallelujah. Hallelujah. So let's go to the word of God. ನಾವು ದೇವರ ವಾಕ್ಯಕ್ಕೆ ಹೋಗೋಣ. I read from 2 Chronicles chapter 15 verse 1 to 4. ಎರಡನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 1 ರಿಂದ 4 ವಚನಗಳವರೆಗೆ ಓದಿಕೊಳ್ಳೋಣ. Now the Spirit of God came upon Azariah the son of Oded, and he went out to meet Asa and said to him, Hear me, Asa, and all Judah and Benjamin. The Lord is with you while you are with him. If you seek him, he will be found by you. But if you forsake him, he will forsake you. For a long time Israel has been without the true God, without a teaching priest and without law. But when in their trouble they turned to the Lord God of Israel and sought him, he was found by them. ಆಗ ಒಬೇದನ ಮಗನಾದ ಅಜರನ ಮೇಲೆ ದೇವರ ಆತ್ಮವು ಬಂದದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೇ, ಎಲ್ಲಾ ಯಹೂದದ ಬೆನಾಮಿನ್ ಕುಲಗಳವರೇ ಕಿವಿಗೊಡಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಇಸ್ರಾಯೇಲರಿಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರು ಧರ್ಮಶಾಸ್ತ್ರವೂ ಇರಲಿಲ್ಲ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. Hallelujah. Hallelujah. Praise the Lord. ದೇವರಿಗೆ ಸ್ತೋತ್ರವಾಗಲಿ. Let's pray. ನಾವು ಪ್ರಾರ್ಥಿಸೋಣ. Heavenly Father, we thank you and praise you for this time. ಪರಲೋಕದಲ್ಲಿರುವ ತಂದೆ, ಈ ಒಂದು ಸಮಯಕ್ಕಾಗಿ ನಾವು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ. Father, we pray that you speak to us. ತಂದೆ, ನಾವು ಪ್ರಾರ್ಥಿಸುತ್ತೇವೆ, ನೀನು ನಮ್ಮೊಟ್ಟಿಗೆ ಮಾತನಾಡು. Bless each and every one of us through your word, O God. ಕರ್ತನೇ, ನಮ್ಮ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ವಾಕ್ಯದಿಂದ ನೀನು ಆಶೀರ್ವದಿಸು. Let your word be a blessing ನಿನ್ನ to ವಾಕ್ಯವು every one of us. ಪ್ರತಿಯೊಬ್ಬರಿಗೆ ಆಶೀರ್ವಾದಕರವಾಗಿರಲಿ. Thank you, Lord. ವಂದನೆ ಕರ್ತನೆ. We give all the glory. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen.
Amen. ಆಮೆನ್ Amen. ಆಮೆನ್ Hallelujah. ಹಲ್ಲೆಲೂಯಾ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, today I am going to speak about the seeking the Lord. ಇವತ್ತು ನಾನು ದೇವರನ್ನ ಹುಡುಕುವುದರ ಕುರಿತಾಗಿ ಮಾತನಾಡ್ತಾ ಇದ್ದೇನೆ. So we see in this chapter ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ, the Israel people they were without God and without a teaching priest. ಇಸ್ರಾಯೇಲ್ ಜನರು ದೇವರಿಲ್ಲದೆ ಮತ್ತು ಯಾಜಕರಿಲ್ಲದೆ ಅಂತ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. Israel has been without the true God. ನಿಜವಾದ ದೇವರಿಲ್ಲದೆ ಅವರು ಜೀವಿಸ್ತಾ ಇದ್ದಾರೆ. There were no true God, but there were gods. ಅವರಲ್ಲಿ ನಿಜವಾದ ದೇವರಿಲ್ಲ, ಆದರೆ ಅವರಲ್ಲಿ ದೇವರುಗಳಿವೆ. But here we see that, but when in their trouble they turned to the Lord, God of Israel, and sought him, he was found by them. ಯಾವಾಗ ಅವರು ಇಕ್ಕಟ್ಟಿಗೆ ಸಿಲುಕಿಕೊಂಡ್ರು, ಆವಾಗ ಅವರು ದೇವರನ್ನ ಹುಡುಕಿದರು, ಆವಾಗ ತಮ್ಮ ದೇವರನ್ನ ಕಂಡುಕೊಂಡ್ರು ಎಂಬುದಾಗಿ. So they were in trouble. In their trouble they turned to God. They were seeking God. ಯಾವಾಗ ಅವರು ಇಕ್ಕಟ್ಟಿಗೊಳಗಾಗ್ತಾ ಇದ್ದಾರೋ ಆವಾಗ ಅವರು ದೇವರನ್ನ ಹುಡುಕ್ತಾ ಇದ್ದಾರೆ. The Bible says he was found by them. ಅವರು ಆತನನ್ನ ಹುಡುಕಿ ಕಂಡುಕೊಂಡರು ಎಂಬುದಾಗಿ. Hallelujah. ಹಲ್ಲೆಲೂಯಾ. Here we see the people of Israel, they are seeking God. ಇಲ್ಲಿ ಇಸ್ರಾಯೇಲ್ ಜನರು ದೇವರನ್ನ ಹುಡುಕ್ತಾ ಇದ್ದಾರೆ. When the word of God came through the Azariah, the son of Oded, ಒಬೇದನ ಮಗನಾದ ಅಜರನಿಗೆ ದೇವರ ಮಾತು ಬಂದಾಗ, so the king of Israel, the Asa, ಇಸ್ರಾಯೇಲ್ ಅರಸನಾದ ಆಸನ ಬಳಿಗೆ ಆತನು ಹೋಗಿ ಹೇಳ್ತಾ ಇದ್ದಾನೆ, the people of Israel, they turned to God. ಇಸ್ರಾಯೇಲ್ ಜನರು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ. They turned to God. ಅವರು ದೇವರ ಕಡೆಗೆ ತಿರುಗಿಕೊಂಡರು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. When we turn to God, there will be a blessing in our life. ಯಾವಾಗ ನಾವು ದೇವರ ಕಡೆಗೆ ತಿರುಗಿಕೊಳ್ತೇವೋ ಆವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಬರ್ತವೆ. Here we see, so they found God. ಇಲ್ಲಿ ನಾವು ನೋಡ್ತೇವೆ ಅವರು ದೇವರನ್ನ ಕಂಡುಕೊಂಡರು ಎಂಬುದಾಗಿ. And verse 5 says, and in those times there were no peace to one who went out and not to the one who came in, but great turmoil was on all the inhabitants of the lands. 5ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ಕಾಲದಲ್ಲಿ ಯಾರಿಗೂ ನಿರ್ಭಯವಾಗಿ ತಿರುಗಾಡೋದಕ್ಕೆ ಆಗುತ್ತಿರಲಿಲ್ಲ, ದೇಶ ನಿವಾಸಿಗಳೆಲ್ಲರೂ ಕಳವಳಗೊಂಡಿದ್ದರು ಎಂಬುದಾಗಿ. So there is no peace in the land. ಆ ದೇಶದಲ್ಲಿ ಸಮಾಧಾನ ಇರಲಿಲ್ಲ. But when they turned to God, they found God, they found the peace. ಯಾವಾಗ ಅವರು ದೇವರ ಕಡೆಗೆ ತಿರುಗಿಕೊಂಡ್ರು, ಅವರು ದೇವರನ್ನು ಕಂಡುಕೊಂಡ್ರು ಮತ್ತು ಸಮಾಧಾನವನ್ನ ಕಂಡುಕೊಂಡ್ರು. So those who seek the Lord will experience the peace of God in their life. ಯಾರು ದೇವರನ್ನ ಹುಡುಕ್ತಾರೋ ಅವರು ತಮ್ಮ ಜೀವಿತದಲ್ಲಿ ಸಮಾಧಾನವನ್ನ ಕಂಡುಕೊಳ್ತಾರೆ. The peace of God, peace means ಸಮಾಧಾನ ಅಂದ್ರೆ not the absence of troubles and turmoils. ಇಕ್ಕಟ್ಟಿನಲ್ಲಿ ಸಿಗುವಂತ ಒಂದು ಸಂತೈಸುವಿಕೆ ಅಲ್ಲ. So the peace means the forgiveness, ಸಮಾಧಾನ ಅಂದ್ರೆ ಕ್ಷಮಾಪಣೆ, a clear conscience. ಶುದ್ಧ ಮನಸಾಕ್ಷಿ. But when they turned to God, God forgave them and they had a peace in their life. ಯಾವಾಗ ಅವರು ದೇವರ ಕಡೆಗೆ ತಿರುಗಿಕೊಂಡ್ರು, ದೇವರು ಅವರನ್ನು ಕ್ಷಮಿಸಿದನು, ಆವಾಗ ಅವರಿಗೆ ಸಮಾಧಾನವಾಯಿತು. When they were living without the true God, there were no peace in their life. ಯಾವಾಗ ಅವರು ನಿಜವಾದ ದೇವರನ್ನು ಬಿಟ್ಟಿದ್ರು, ಅವರ ಜೀವಿತದಲ್ಲಿ ಸಮಾಧಾನ ಇರಲಿಲ್ಲ. The people live without the true God, there will no peace in their life. ಜನರು ನಿಜವಾದ ದೇವರನ್ನು ಬಿಟ್ಟು ಜೀವಿಸ್ತಾ ಇರುವಾಗ ಅವರಲ್ಲಿ ಯಾವುದೇ ತರವಾದ ಸಮಾಧಾನ ಇರಲಿಲ್ಲ. When we leave the true God and His ways, there will be no peace in the life. ಯಾವಾಗ ನಾವು ನಿಜವಾದ ದೇವರನ್ನ ಆತನ ಮಾರ್ಗಗಳನ್ನು ಬಿಟ್ಟು ಬಿಡುತ್ತೇವೋ ನಮ್ಮ ಜೀವಿತದಲ್ಲಿ ಸಮಾಧಾನ ಇರುವುದಿಲ್ಲ. When turn to God, when we turn to God, there will be peace in the life. ಯಾವಾಗ ನಾವು ದೇವರ ಕಡೆಗೆ ತಿರುಗಿಕೊಳ್ತೇವೋ ಆವಾಗ ನಮ್ಮ ಜೀವಿತದಲ್ಲಿ ಸಮಾಧಾನವು ಬರುತ್ತದೆ. In Romans chapter 5 verse 1 says, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಹೇಳ್ತದೆ. Romans chapter 5 verse 1. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. It says, therefore, having been justified by faith, we have peace with God through our Lord Jesus Christ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. Through Jesus Christ,
we can have the peace with God. ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರೊಂದಿಗೆ ಸಮಾಧಾನ ಉಂಟಾಗಿದೆ. Hallelujah. Hallelujah. And we believe the Lord Jesus Christ, we will have a peace with God. ಯಾವಾಗ ನಾವು ಯೇಸು ಕ್ರಿಸ್ತನನ್ನು ನಂಬಿದೆವೋ ಆವಾಗ ನಮ್ಮ ದೇವರೊಂದಿಗೆ ಒಂದು ಸಮಾಧಾನವು ನಮಗೆ ಉಂಟಾಗಿದೆ. And also the peace is the fruit of the Holy Spirit. ಮತ್ತು ಸಮಾಧಾನವು ಪವಿತ್ರಾತ್ಮನ ಒಂದು ಫಲವಾಗಿದೆ. And Acts chapter 24:16 and 1 Timothy 3:9 also says peace. ಅಪೊಸ್ತಲ ಕೃತ್ಯ 24ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ. 1 Timothy 3:9. ಮೊದಲನೇ ತಿಮೋಥಿ 3:9ನೇ ವಚನದಲ್ಲಿ ನೋಡ್ತೇವೆ. This all scripture speaks about the peace. ಈ ಎಲ್ಲಾ ವಚನಗಳು ಆ ಸಮಾಧಾನದ ಕುರಿತಾಗಿ ಮಾತನಾಡ್ತವೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, if you want a peace in your life, seek the Lord and His face, His ways. ನಿಮ್ಮ ಜೀವಿತದಲ್ಲಿ ನಿಮಗೆ ಸಮಾಧಾನ ಬೇಕಾದ್ರೆ ನೀವು ದೇವರನ್ನ ಹುಡುಕ್ರಿ, ಆತನ ಮುಖ ದರ್ಶನವನ್ನು ಅಪೇಕ್ಷಿಸಿರಿ. Believe the Lord Jesus Christ. ಯೇಸು ಕ್ರಿಸ್ತನನ್ನು ನಂಬ್ರಿ. You can have the peace with God through Jesus Christ. ನೀವು ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರ ಸಮಾಧಾನ ನಿಮಗೆ ಸಿಗ್ತದೆ. When you seek God, the God's peace will rule over you. ಯಾವಾಗ ನೀವು ದೇವರನ್ನ ಹುಡುಕ್ತಿರೋ ದೇವರ ಸಮಾಧಾನವು ನಿಮ್ಮನ್ನ ಆಳ್ತದೆ. Hallelujah. Hallelujah. The firstly, those who seek the Lord will experience the peace of God in their life. ಮೊದಲನೇದಾಗಿ ಯಾರು ದೇವರನ್ನ ಹುಡುಕ್ತಾರೋ ಅವರು ದೇವರ ಸಮಾಧಾನವನ್ನು ಅವರ ಜೀವನದಲ್ಲಿ ಅವರು ಅನುಭವಿಸುತ್ತಾರೆ. The peace means the forgiveness from God, the forgiveness of sins from God, and also the clear conscience will be clear. ಮೊದಲನೇದಾಗಿ ಸಮಾಧಾನ ಅಂದ್ರೆ ದೇವರಿಂದ ಕ್ಷಮಾಪಣೆ ಹೊಂದುವಂತದ್ದು ಮತ್ತು ಶುದ್ಧ ಮನಸಾಕ್ಷಿಯನ್ನ ಹೊಂದುವಂತದ್ದು. Hallelujah. Hallelujah. And secondly, those who seek the Lord will experience the mercy. ಎರಡನೇದಾಗಿ ಯಾರು ದೇವರನ್ನ ಹುಡುಕ್ತಾರೋ ಅವರು ದೇವರಿಂದ ಕರುಣೆಯನ್ನು ಹೊಂದುತ್ತಾರೆ. Grace and help in the time of need. ಕೃಪೆ ಮತ್ತು ಸರಿಯಾದ ಸಮಯದಲ್ಲಿ ಒಂದು ಅಗತ್ಯತೆ ಪೂರೈಸಲ್ಪಡುವುದನ್ನು ಅವರು ಹೊಂದುತ್ತಾರೆ. Hallelujah. 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 The Bible says in Hebrews chapter 4 verse 16. ಸತ್ಯವೇದ ಹೇಳುತ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ. Hebrews chapter 4 verse 16. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. Okay, it says like this. ಅದು ಈ ರೀತಿಯಾಗಿ ಹೇಳ್ತದೆ. 4:16. ಇಬ್ರಿಯರಿಗೆ ಬರೆದ Let us therefore come boldly to the throne of grace, that we may obtain mercy and find grace to help in the time of need. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. Hallelujah. Hallelujah. So when we come to the throne of God, throne of grace, we will receive the grace in the time of need. ಯಾವಾಗ ನಾವು ದೇವರ ಕೃಪಾಸನದ ಮುಂದೆ ಬರ್ತೇವೋ ಆವಾಗ ನಾವು ದೇವರಿಂದ ಸಹಾಯವನ್ನು ಹೊಂದುತ್ತೇವೆ. We receive the mercy, ದೇವರ ಕರುಣೆಯನ್ನು ಹೊಂದುತ್ತೇವೆ. and grace and help in the time of need. ಕೃಪೆ ಮತ್ತು ಸಹಾಯವನ್ನು ನಾವು ದೇವರಿಂದ ಹೊಂದುತ್ತೇವೆ. Hallelujah. Hallelujah. We see here the people of Israel, they are seeking God and they are receiving the mercy of God. ಇಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲ್ ಜನರು ಅವರು ದೇವರನ್ನ ಹುಡುಕಿ ದೇವರಿಂದ ಕರುಣೆಯನ್ನು ಅವರು ಹೊಂದುತ್ತಾ ಇದ್ದಾರೆ. So the mercy means ಕರುಣೆ ಅಂದ್ರೆ God's forgiveness when we deserve death. ದೇವರ ಒಂದು ಕರುಣೆ ಅದು ನನ್ನ ಮರಣದಿಂದ ನಮ್ಮನ್ನ ಬಿಡಿಸುವಂತದ್ದಾಗಿದೆ. ನಾವು ಮರಣಕ್ಕೆ ಪಾತ್ರರಾಗಿರುವಾಗ ದೇವರು ನಮ್ಮನ್ನು ನ್ಯಾಯ ತೀರ್ಪಿನಿಂದ ನಮ್ಮನ್ನು ಬಿಡಿಸುವರು. ಮರಣಕ್ಕೆ ಪಾತ್ರರಾಗಿರುವಾಗ ಆ ತೀರ್ಪಿನಿಂದ ದೇವರು ನಮ್ಮನ್ನ ಬಿಡಿಸುವಂತದ್ದು. When we deserve the punishment, the death, so God forgives us. That's mercy. ಮರಣ ಪಾತ್ರರಾದವರನ್ನ ಕ್ಷಮಿಸಿ ಬಿಡಿಸುವುದೇ ಅದೇ ಕರುಣೆಯಾಗಿದೆ. Hallelujah. Hallelujah. So when we come to God, we receive the mercy, grace and help in the time of need. ಯಾವಾಗ ನಾವು ದೇವರ ಬಳಿಗೆ ಬರ್ತೇವೋ ದೇವರಿಂದ ಕ್ಷಮಾಪಣೆಯನ್ನ ಕರುಣೆಯನ್ನ ಮತ್ತು ಸಹಾಯವನ್ನ ನಾವು ಹೊಂದುತ್ತೇವೆ. Let us come boldly to the throne of grace. ಧೈರ್ಯದಿಂದ ದೇವರ ಕೃಪಾಸನದ ಮುಂದೆ ಬರೋಣ.
Because when we come to the throne of God, throne of grace, we will receive grace. ಯಾವಾಗ ನಾವು ಕೃಪಾಸನದ ಮುಂದೆ ಬರ್ತೇವೋ ನಾವು ದೇವರ ಕೃಪೆಯನ್ನ ಹೊಂದುತ್ತೇವೆ. Hallelujah. 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 God is the God of mercy. ನಮ್ಮ ದೇವರು ಆತನು ಕೃಪೆಯುಳ್ಳ ದೇವರಾಗಿದ್ದಾನೆ. When we seek His face, He will give the mercy. ಯಾವಾಗ ನಾವು ಆತನ ಮುಖವನ್ನು ಹುಡುಕ್ತೇವೋ ನಾವು ಆತನ ಕರುಣೆಯನ್ನು ಹೊಂದುತ್ತೇವೆ. He will forgive us. ಆತ ನಮ್ಮನ್ನು ಕ್ಷಮಿಸುತ್ತಾನೆ. Hallelujah. Hallelujah. And He will set us free. ಆತನು ನಮ್ಮನ್ನು ಬಿಡಿಸುತ್ತಾನೆ. And He will set us free from the judgment. ಆತನು ನ್ಯಾಯ ತೀರ್ಪಿನಿಂದ ನಮ್ಮನ್ನು ಬಿಡಿಸುತ್ತಾನೆ. Hallelujah. 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 He is the God of grace. ಆತನು ಕೃಪೆಯುಳ್ಳ ದೇವರಾಗಿದ್ದಾನೆ. When we come to the throne of grace, we will receive the grace. ಯಾವಾಗ ನಾವು ಕೃಪಾಸಿಂಹಾಸನ ಮುಂದೆ ಬರ್ತೇವೋ ನಾವು ಕೃಪೆಯನ್ನು ಹೊಂದುತ್ತೇವೆ. And thirdly, ಮತ್ತು ಮೂರನೇದಾಗಿ those who seek the Lord will comfort. Will be comfort. ಯಾರು ದೇವರನ್ನು ಹುಡುಕ್ತಾರೋ ಅವರು ಸಂತೈಸುವಿಕೆಯನ್ನ ಹೊಂದುತ್ತಾರೆ. So those who seek the Lord will receive God's comfort, God's presence. ಯಾರು ದೇವರನ್ನ ಹುಡುಕ್ತಾರೋ ಅವರು ದೇವರ ಸಂತೈಸುವಿಕೆಯನ್ನ ಮತ್ತು ದೇವರ ಸನ್ನಿಧಿಯನ್ನ ಅವರು ಹೊಂದುತ್ತಾರೆ. So those who seek the Lord will experience God's presence. ಯಾರು ದೇವರನ್ನು ಹುಡುಕ್ತಾರೋ ಅವರು ದೇವರ ಪ್ರಸನ್ನತೆಯನ್ನ ಅನುಭವಿಸುತ್ತಾರೆ. And the Holy Spirit brings the strength and comfort to us. ಈ ಪವಿತ್ರ ಆತ್ಮನು ನಮಗೆ ಶಕ್ತಿಯನ್ನ ಮತ್ತು ಸಂತೈಸುವಿಕೆಯನ್ನ ಆತನು ಕೊಡುತ್ತಾನೆ. Hallelujah. Hallelujah. The Bible says ಸತ್ಯವೇದ ಹೇಳ್ತದೆ in John chapter 14 verse 16 to 26. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ರಿಂದ 24ನೇ ವಚನದವರೆಗೆ So it says like this. ಅದು ಈ ರೀತಿಯಾಗಿ ಹೇಳ್ತದೆ. John chapter 14 verse 16 to 26. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ರಿಂದ 26ನೇ ವಚನದವರೆಗೆ. We'll read only 16. ನಾವು 16ನೇ ವಚನ ಓದೋಣ. And I will pray the Father, and He will give you another helper, that He may abide with you forever. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕರನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. So He is a helper. He will help us. He will strengthen us. He will comfort us. He will guide us. ಆತನು ನಮಗೆ ಸಹಾಯಕನಾಗಿದ್ದಾನೆ. ಆತನು ನಮ್ಮನ್ನು ಬಲಪಡಿಸ್ತಾನೆ, ಮಾರ್ಗದರ್ಶಿಸ್ತಾನೆ, ಸಂತೈಸ್ತಾನೆ, ನಡೆಸ್ತಾನೆ. I will not leave you orphans. ನಾವು ಅನಾಥರಾಗಿ ಬಿಡಲ್ಪಟ್ಟವರಲ್ಲ. I will ask the Father. ನಾನು ತಂದೆಯಾಗಿ He ಕೇಳಿಕೊಳ್ತೇನೆ. will send you the Holy Spirit. ಆತ ನಿಮಗೆ ಪವಿತ್ರ ಆತ್ಮನನ್ನು ಕಳಿಸ್ತಾನೆ. Holy Spirit will be with you. You will be new. ಪವಿತ್ರ ಆತ್ಮ ನಿಮ್ಮೊಂದಿಗೆ ಇರ್ತಾನೆ, ನಿಮ್ಮೊಳಗಿರ್ತಾನೆ. And He will guide you. He will teach you. He will help you. He will strengthen you. He will comfort you. ಆತನು ನಿಮಗೆ ಸಂತೈಸ್ತಾನೆ, ಆತ ನಿಮಗೆ ಮಾರ್ಗದರ್ಶಿಸ್ತಾನೆ, ಆತನು ನಿಮಗೆ ಸಹಾಯ ಮಾಡ್ತಾನೆ. Hallelujah. Hallelujah. So when we seek God, we experience the presence of God, the presence of the Holy Spirit. ಯಾವಾಗ ನಾವು ದೇವರನ್ನು ಹುಡುಕ್ತೇವೋ ಪವಿತ್ರ ಆತ್ಮನ ಪ್ರಸನ್ನತೆಯನ್ನು ನಾವು ಅನುಭವಿಸ್ತೇವೆ. The Holy Spirit will strengthen us. ಪವಿತ್ರ ಆತ್ಮನು ನಮಗೆ ಬಲಪಡಿಸುತ್ತಾನೆ. He will fill us with His power. ಆತನು ತನ್ನ ಶಕ್ತಿಯಿಂದ ನಮ್ಮನ್ನು ತುಂಬಿಸುತ್ತಾನೆ. Hallelujah. Hallelujah. He guides us, leads us, fills us, and He will strengthen us. ಆತನು ನಮ್ಮನ್ನು ಮಾರ್ಗದರ್ಶಿಸ್ತಾನೆ, ಆತನು ನಡೆಸ್ತಾನೆ, ಆತನು ನಮ್ಮನ್ನು ಬಲಪಡಿಸುತ್ತಾನೆ. Praise the Lord. ದೇವರಿಗೆ ಸ್ತೋತ್ರವಾಗಲಿ. And also the fourthly, ಮತ್ತು ನಾಲ್ಕನೇದಾಗಿ ನಾವು ನೋಡ್ತೇವೆ, those who seek the Lord will be able to stand firm against their enemy. ಯಾರು ದೇವರನ್ನು ಹುಡುಕ್ತಾರೋ ಅವರು ಸೈತಾನನ ವೈರಿಯ ಮುಂದೆ ನಿಲ್ಲಲಿಕ್ಕೆ ಅವರು ಶಕ್ತರಾಗ್ತಾರೆ, ದೃಢ ಮನಸ್ಸಿನಿಂದ ನಿಲ್ಲಲಿಕ್ಕೆ. So when we seek God, ಯಾವಾಗ ನಾವು ದೇವರನ್ನು ಹುಡುಕ್ತೇವೋ receive the strength of God. ನಾವು ದೇವರ ಬಲವನ್ನು ಹೊಂದುತ್ತೇವೆ. And the Bible says in Ephesians chapter 6 verse 10 to 18. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಕ್ಕೆ 6ನೇ ಅಧ್ಯಾಯ 10 to 18. 10ರಿಂದ 18ನೇ ವಚನದವರೆಗೆ. Verse 10 I will read. 10ನೇ ವಚನ ನಾನು ಓದ್ತೇನೆ. It says like this. ಅದು ಈ ರೀತಿಯಾಗಿ ಹೇಳ್ತದೆ, Finally, my brethren, be strong in the Lord and in the power of His might. ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. Put on the whole armor of God, that you may be able to stand against the wiles of the devil.
ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. And seek the Lord and put on the armor of God, then you will be able to stand against your enemy. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. We have an enemy. ನಮಗೆ ವೈರಿ ಇದ್ದಾನೆ. He is like a roaring lion. ಆತನು ಗರ್ಜಿಸುವ ಸಿಂಹದ ಪಾದಿಯಲ್ಲಿದ್ದಾನೆ. So we need to put on the armor of God and we have to stand firm against our enemy. ಹೀಗಾಗಿ ನಾವು ದೇವರು ಕೊಡುವಂತ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ನಮ್ಮ ವೈರಿಯ ಮುಂದೆ ನಾವು ನಿಲ್ಲಬೇಕು. Hallelujah. ಹಲ್ಲೆಲೂಯಾ. So when we seek God, we can stand against our enemy. ಯಾವಾಗ ನಾವು ದೇವರನ್ನು ಹುಡುಕ್ತೇವೋ ಆವಾಗ ನಮ್ಮ ವೈರಿಗೆ ವಿರುದ್ಧವಾಗಿ ನಾವು ನಿಂತುಕೊಳ್ಳುತ್ತೇವೆ. We have no enemies in the on this earth. The people are not our enemies. The Satan is our enemy. ಜನರು ನಮ್ಮ ವೈರಿ ಅಲ್ಲ, ಸೈತಾನನು ನಮ್ಮ ವೈರಿಯಾಗಿದ್ದಾನೆ. So we have to stand against our enemy. ಹೀಗಾಗಿ ನಮ್ಮ ವೈರಿಗೆ ವಿರುದ್ಧವಾಗಿ ನಾವು ನಿಲ್ಲಬೇಕು. He is behind us always. He is like a roaring lion. He want to destroy our faith. He want to destroy our life. ಆತನು ಯಾವಾಗಲೂ ನಮ್ಮ ಹಿಂದೆ ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಇದ್ದುಕೊಂಡು ನಮ್ಮ ಜೀವನವನ್ನ ಹಾಳು ಮಾಡಲಿಕ್ಕೆ ಆತನು ನೋಡ್ತಾ ಇರ್ತಾನೆ. And Jesus said in John chapter 10 verse 10. ಮತ್ತು ಯೇಸು ಕ್ರಿಸ್ತನು ಯೋಹನ ಬರೆದ ಸುವಾರ್ತೆ 10ನೇ ವಚನದಲ್ಲಿ ಹೇಳಿದ್ದಾನೆ, Thief comes to steal, kill and to destroy. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ನಾಶ ಮಾಡುವುದಕ್ಕೂ Yes, ಬರ್ತಾನೆ. our enemy, he want to destroy us. ಹೌದು, ನಮ್ಮ ವೈರಿಯು ಆತನ ನಮ್ಮನ್ನು ನಾಶ ಮಾಡಲು ಬಯಸುತ್ತಾನೆ. We need to stand against him. ನಾವು ಆತನ ವಿರುದ್ಧವಾಗಿ ನಿಲ್ಲುವಂತಾಗುತ್ತದೆ. When we seek God, we will receive the strength of God. Then we can stand against our enemy. ಯಾವಾಗ ನಾವು ದೇವರನ್ನು ಹುಡುಕ್ತೇವೋ ನಾವು ದೇವರ ಬಲವನ್ನು ಹೊಂದಿ ಸೈತಾನನಿಗೆ ನಮ್ಮ ವೈರಿಗೆ ವಿರುದ್ಧವಾಗಿ ನಾವು ನಿಂತುಕೊಳ್ಳುತ್ತೇವೆ. And also in Matthew chapter ಮತ್ತು ನಾವು 4 verse 10. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ. Matthew chapter 4 verse 10. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನದಲ್ಲಿ So it says like this. ಅದು ಈ ರೀತಿಯಾಗಿ ಹೇಳುತ್ತದೆ, Then Jesus said to him, Away with you, Satan, for it is written, You shall worship the Lord your God, and him only you shall serve. ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ ಎಂದು ಹೇಳಿದನು. So Jesus Christ, you are seeking Father. ಯೇಸು ಕ್ರಿಸ್ತನು ತಂದೆಯನ್ನ ಹುಡುಕ್ತಾ ಇದ್ದಾನೆ. He received the strength of God. ದೇವರ ಶಕ್ತಿಯನ್ನು ಆತನು ಹೊಂದಿಕೊಳ್ತಾ ಇದ್ದಾನೆ. Now he is standing firm against his enemy. ಈಗ ಆತನು ತನ್ನ ವೈರಿಯ ವಿರುದ್ಧವಾಗಿ ಆತನು ನಿಂತುಕೊಳ್ತಾ ಇದ್ದಾನೆ. He says, Away with you, Satan. ಸೈತಾನನೇ ತೊಲಗಿ ಹೋಗು. So he is strongly and standing against the Satan. ಆತನು ಬಲವಾಗಿ ಸೈತಾನನಿಗೆ ವಿರುದ್ಧವಾಗಿ ನಿಂತುಕೊಳ್ತಾ ಇದ್ದಾನೆ. And the Bible says, Then the devil left him. ಮತ್ತು ಸತ್ಯವೇದ ಹೇಳುತ್ತದೆ, ಆವಾಗ ಸೈತಾನನು ಆತನ ಬಿಟ್ಟು ಹೋದನು ಎಂಬುದಾಗಿ. Hallelujah. ಹಲ್ಲೆಲೂಯಾ. Dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, we need to seek the Lord. We need to seek the Lord. ನಾವು ದೇವರನ್ನ ಹುಡುಕಬೇಕಾಗಿದೆ. When we seek the Lord, we can stand against our enemy. ಯಾವಾಗ ನಾವು ದೇವರನ್ನು ಹುಡುಕ್ತೇವೋ ನಮ್ಮ ವೈರಿಗೆ ವಿರುದ್ಧವಾಗಿ ನಾವು ನಿಂತುಕೊಳ್ಳುತ್ತೇವೆ. Hallelujah. ಹಲ್ಲೆಲೂಯಾ. Devil have many schemes against us. ಸೈತಾನನಿಗೆ ಅನೇಕ ಉಪಾಯಗಳಿವೆ ನಮಗೆ ವಿರುದ್ಧವಾಗಿ. But when we seek the Lord, we will receive the strength of God. We can stand against our enemy, so he will flee from us. ಯಾವಾಗ ನಾವು ದೇವರನ್ನು ಹುಡುಕ್ತೇವೋ ಆತನು ನಮಗೆ ವೈರಿಗೆ ವಿರುದ್ಧವಾಗಿ ನಿಲ್ಲಕ್ಕೆ ನಮಗೆ ಬಲವನ್ನ ಅನುಗ್ರಹಿಸ್ತಾನೆ. ಆವಾಗ ನಾವು ವೈರಿಗೆ ವಿರುದ್ಧವಾಗಿ ನಿಲ್ಲುತ್ತೇವೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. It's very important to seek the Lord. ದೇವರನ್ನ ಹುಡುಕುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. When we seek God, ಯಾವಾಗ ನಾವು ದೇವರನ್ನು ಹುಡುಕ್ತೇವೋ we will have a peace in our life. ನಮ್ಮ ಜೀವಿತದಲ್ಲಿ ಸಮಾಧಾನ ಇರುತ್ತದೆ. When we seek God, ಯಾವಾಗ ನಾವು ದೇವರನ್ನು ಹುಡುಕ್ತೇವೋ we receive the mercy from God. ಮತ್ತು ದೇವರಿಂದ ನಾವು ಕರುಣೆಯನ್ನು ಹೊಂದುತ್ತೇವೆ. When we seek the Lord, ಯಾವಾಗ ನಾವು ದೇವರನ್ನು ಹುಡುಕ್ತೇವೋ we experience God's presence, the Holy presence, the Holy Spirit. ದೇವರ ಪ್ರಸನ್ನತೆಯನ್ನು, ಪವಿತ್ರ ಆತ್ಮನ ಪ್ರಸನ್ನತೆಯನ್ನು ನಾವು ಅನುಭವಿಸುತ್ತೇವೆ. When we seek the Lord, ಯಾವಾಗ ನಾವು ದೇವರನ್ನು ಹುಡುಕ್ತೇವೋ we can be able to stand against our enemy. We can defeat him. We can stand firm against our enemy and defeat him. ನಮ್ಮ ವೈರಿಗೆ ವಿರುದ್ಧವಾಗಿ ನಾವು ನಿಲ್ತೇವೆ ಮತ್ತು ನಮ್ಮ ವೈರಿಯನ್ನ ನಾವು ಸೋಲಿಸುತ್ತೇವೆ. Hallelujah.
Hallelujah. Hallelujah. The Lord Jesus Christ ಕರ್ತನಾದ ಯೇಸು ಕ್ರಿಸ್ತನು fought against the devil. ಆತನು ಸೈತಾನನಿಗೆ ವಿರುದ್ಧವಾಗಿ ಆತನು ಹೋರಾಡಿದನು. He defeated him on the cross. ಆ ಸೈತಾನನನ್ನು ಆತನ ಶಿಲುಬೆ ಮೇಲೆ ಸೋಲಿಸಿದನು. Hallelujah. Hallelujah. When we seek God, we can also stand against our enemy. ಯಾವಾಗ ನಾವು ದೇವರನ್ನು ಹುಡುಕ್ತೇವೋ ನಾವು ಕೂಡ ನಮ್ಮ ವೈರಿಗೆ ವಿರುದ್ಧವಾಗಿ ನಾವು We ನಿಂತುಕೊಳ್ಳುತ್ತೇವೆ. can live a victorious life. ನಾವು ಜಯಕರವಾದ ಜೀವನವನ್ನ ಜೀವಿಸುತ್ತೇವೆ. God gives us the victory. ದೇವರು ನಮಗೆ ಜಯವನ್ನ ಕೊಡುತ್ತಾನೆ. Hallelujah. Hallelujah. Seek the Lord. ದೇವರನ್ನ ಹುಡುಕ್ರಿ, Have peace in your life. ನಿಮ್ಮ ಜೀವಿತದಲ್ಲಿ ಸಮಾಧಾನ ಇರ್ತದೆ. Seek the Lord. ದೇವರನ್ನ ಹುಡುಕ್ರಿ, Have mercy. ನಿಮ್ಮ ಜೀವಿತದಲ್ಲಿ ದೇವರ ಕರುಣೆ ಇರ್ತದೆ. Seek the Lord. ದೇವರನ್ನ ಹುಡುಕ್ರಿ, His presence, He will strengthen you, be comforted. ಆತನ ಪ್ರಸನ್ನತೆ ನಿಮಗೆ ಬಲ ಕೊಟ್ಟು ನಿಮಗೆ ಸಂತೈಸುತ್ತದೆ. Seek the Lord. ದೇವರನ್ನ ಹುಡುಕ್ರಿ And you can stand against Him. ಮತ್ತು ನಿಮ್ಮ ವೈರಿಗೆ ವಿರುದ್ಧವಾಗಿ ನೀವು ನಿಂತುಕೊಳ್ಳುತ್ತೀರಿ. Hallelujah. 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 When the word of God came to the king, ಯಾವಾಗ ಅರಸನಾದ ಆಸನಿಗೆ ದೇವರ ವಾಕ್ಯ ಬಂತು, he sought the Lord. ಆತನು ದೇವರನ್ನು ಹುಡುಕಿದನು. He sought the Lord. ಆತನ ದೇವರಿಗೆ ಹುಡುಕಿದನು. He removed all the idols. ಆತನು ಎಲ್ಲ ಮೂರ್ತಿಗಳನ್ನು ತೆಗೆದು ಹಾಕಿದನು. ಆತನು ಜಯವನ್ನ ಹೊಂದಿದನು. Hallelujah. 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 So when we seek the Lord, He will give us the mercy, He will give us the strength, we can stand against Him. ಯಾವಾಗ ನಾವು ದೇವರನ್ನು ಹುಡುಕ್ತೇವೋ ದೇವರಿಂದ ಕರುಣೆಯನ್ನ ಬಲವನ್ನ ಹೊಂದುತ್ತೇವೆ ಮತ್ತು ನಮ್ಮ ವೈರಿಗೆ ವಿರುದ್ಧವಾಗಿ ನಾವು ನಿಂತುಕೊಳ್ಳುತ್ತೇವೆ. Come, let us come boldly to the throne of God, ಧೈರ್ಯವಾಗಿ ದೇವರ ಸಿಂಹಾಸನ ಕೃಪಾಸಿಂಹಾಸನದ ಮುಂದೆ ಬರೋಣ, that we may obtain mercy. ಆತನಿಂದ ಕರುಣೆಯನ್ನು ಹೊಂದುವಂತೆ. He is a God of mercy. ಆತನು ಕರುಣೆಯುಳ್ಳ ದೇವರಾಗಿದ್ದಾನೆ. He gives the mercy. ಆತನು ಕರುಣೆಯನ್ನ ತೋರಿಸುತ್ತಾನೆ. Hallelujah. 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 Let's come to God. ದೇವರ ಬಳಿಗೆ ಬರೋಣ, Let's worship Him. ಆತನ ಆರಾಧಿಸೋಣ, Let us seek His presence. ಆತನ ಪ್ರಸನ್ನತೆಯನ್ನು ಹುಡುಕೋಣ. He will strengthen us. ಆತ ನಮ್ಮನ್ನು He ಬಲಪಡಿಸುತ್ತಾನೆ, will comfort us. ಆತ ನಮ್ಮನ್ನು ಸಂತೈಸುತ್ತಾನೆ. Hallelujah. Hallelujah. Thank you, Lord Jesus. ವಂದನೆ ಯೇಸು. Holy Spirit, ಪವಿತ್ರಾತ್ಮನೇ, we praise you, Lord. ನಾವೇನು ಸ್ತುತಿಸುತ್ತೇವೆ ಕರ್ತನೇ. Almighty God. Lord, we seek you, Lord. ಕರ್ತನೇ, ನಾವೇನು ಹುಡುಕ್ತೇವೆ. ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೆ ಯೇಸುವೇ. ಬಾಯಾರಿದ ಜೀವಿಗೆ ನಿನ್ನನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೆ ಯೇಸುವೇ. ನೀನು ಇಲ್ಲದ ಜೀವಿತ ಕರಡು ಭೂಮಿಯೇ. ನೀನು ಇಲ್ಲದ ಹೃದಯ ಮಾರುಭೂಮಿಯೇ. ನೀನು ಇಲ್ಲದ ಜೀವಿತ ಬರಡು ಭೂಮಿಯೇ. ನೀನು ಇಲ್ಲದ ಹೃದಯ ಮಾರುಭೂಮಿಯೇ. ಬಾಯಾರಿದ ಜೀವಿಗೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೆ ಯೇಸುವೇ. Thank you, Lord. Thank you, Lord Jesus. We praise you. ಕರ್ತನೇ, ನಾವು ನಿನ್ನ ಸ್ತುತಿಸುತ್ತೇವೆ. Lord, we seek your face. ಕರ್ತನೇ, ನಾವು ನಿನ್ನ ಮುಖವನ್ನು ಹುಡುಕುತ್ತೇವೆ. We seek your face. ನಾವು ನಿನ್ನ ಮುಖವನ್ನು ಹುಡುಕುತ್ತೇವೆ. We seek your presence. ನಿನ್ನ ಪ್ರಸನ್ನತೆಯನ್ನು We ಹುಡುಕುತ್ತೇವೆ. seek your strength and your comfort, Lord. ಕರ್ತನೇ, ನಾವು ನಿನ್ನ ಬಲವನ್ನ ನಿನ್ನ ಸಂತೈಸುವಿಕೆಯನ್ನು ಹುಡುಕುತ್ತೇವೆ. We seek your power. ನಿನ್ನ ಶಕ್ತಿಯನ್ನು ನಾವು ಹುಡುಕುತ್ತೇವೆ. Strengthen us, Lord. ನಮ್ಮ
ನಮ್ಮನ್ನು ಬಲಪಡಿಸು ಕರ್ತನೆ. Strengthen us, Lord. ನಮ್ಮನ್ನು ಬಲಪಡಿಸು ಕರ್ತನೆ. Oh, Holy Spirit. ಪವಿತ್ರ ಆತ್ಮನೇ, Holy Spirit. ಪವಿತ್ರ ಆತ್ಮನೇ, Strengthen your people. ನಿನ್ನ ಜನರನ್ನು ಬಲಪಡಿಸು. Comfort them, Lord. ಅವರನ್ನು ಸಂತೈಸು ಕರ್ತನೆ. Give them peace, Lord, in their life. ಕರ್ತನೆ, ಅವರ ಜೀವಿತದಲ್ಲಿ ನೀನು ಸಮಾಧಾನವನ್ನು ಕೊಡು. Thank you, Lord. ಅವರನ್ನು ಕ್ಷಮಿಸು ಕರ್ತನೆ. Thank you, Lord. Hallelujah. ವಂದನೆ ಕರ್ತನೆ. Give them clear conscience, Lord Jesus. ಮತ್ತು ಅವರಿಗೆ ಶುದ್ಧ ಮನಸ್ಸಾಕ್ಷಿಯನ್ನು Heal ಕೊಡು. their heart, Lord. ಅವರ ಹೃದಯವನ್ನು ಗುಣಪಡಿಸು ಕರ್ತನೆ. Hallelujah. Thank you, Lord. Thank you, Lord. ವಂದನೆ ಕರ್ತನೆ. ವಂದನೆ ಯೇಸು. Holy Spirit of God. ಪವಿತ್ರ ಆತ್ಮನೇ, Holy Spirit of God. ಪವಿತ್ರ ಆತ್ಮನೇ, Give them mercy, Lord Jesus. ಅವರಿಗೆ ಕರುಣೆಯನ್ನು ಕೊಡು ಕರ್ತನೆ. Strengthen them. ಅವರನ್ನು ಬಲಪಡಿಸು. Give them the comfort, Lord. ಅವರಿಗೆ ಸಂತೈಸುವಿಕೆಯನ್ನು ಅನುಗ್ರಹಿಸು. Give them the power. ಅವರಿಗೆ ಬಲವನ್ನು ಅನುಗ್ರಹಿಸು They ಕರ್ತನೆ. can stand against their enemy, Lord. ಕರ್ತನೆ, ಅವರು ತಮ್ಮ ವೈರಿಗೆ ವಿರುದ್ಧವಾಗಿ ನಿಲ್ಲಿಕ್ಕಾಗುವಂತೆ. Thank you, Father. ವಂದನೆ ತಂದೆ. Thank you, Father. ವಂದನೆ ತಂದೆ. We seek your face. ನಾವು ನಿನ್ನ ಮುಖವನ್ನು ಹುಡುಕುತ್ತೇವೆ. We seek your face. ನಾವು ನಿನ್ನ ಮುಖವನ್ನು ಹುಡುಕುತ್ತೇವೆ. Bless your people, O God. ನಿನ್ನ ಜನರನ್ನು ಆಶೀರ್ವದಿಸು ಕರ್ತನೆ. Bless their family. ಅವರ ಕುಟುಂಬವನ್ನು ಆಶೀರ್ವದಿಸು. Bless their church, Lord. ಅವರ ಸಭೆಯನ್ನು ಆಶೀರ್ವದಿಸು. Thank you, Lord. ವಂದನೆ ಕರ್ತನೆ. ವಂದನೆ ಯೇಸು. Bless their children, Lord. ಅವರ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. Thank you, Father. ವಂದನೆ Lord, ತಂದೆ. I pray for the church, Lord. ಕರ್ತನೆ, ನಾವು ಸಭೆಗಾಗಿ ಪ್ರಾರ್ಥಿಸುತ್ತೇವೆ. Bless all the people, Lord. ಎಲ್ಲ ಜನರನ್ನು ಆಶೀರ್ವದಿಸು ಕರ್ತನೆ. Bless your people, Lord. ನಿನ್ನ ಜನರನ್ನು ಆಶೀರ್ವದಿಸು ಕರ್ತನೆ. Give them peace, Lord. ಅವರಿಗೆ ಸಮಾಧಾನವನ್ನು ಕೊಡು ಯೇಸುವೆ. Thank you, Lord. Thank you. ವಂದನೆ ಕರ್ತನೆ. ವಂದನೆ ಕರ್ತನೆ. Cover them with the precious blood of Jesus. ನಿನ್ನ ಅಮೂಲ್ಯವಾದ ರಕ್ತದಿಂದ ಅವರನ್ನು ಆವರಿಸಿಕೊ. Protect them, Lord Jesus. ಅವರನ್ನು ಸಂರಕ್ಷಿಸು ಯೇಸುವೆ. Thank you, Father. ವಂದನೆ ತಂದೆಯೇ. Thank you, Father. ವಂದನೆ ತಂದೆಯೇ. Help them, Lord. ಅವರಿಗೆ ಸಹಾಯ ಮಾಡು ತಂದೆಯೇ. Help them in the time of need. ಅವರ ಅಗತ್ಯದ ಸಮಯದಲ್ಲಿ ಅವರಿಗೆ ಸಹಾಯವನ್ನು ಮಾಡು. Thank you, Lord. ವಂದನೆ ಕರ್ತನೆ. Thank you, Lord. ವಂದನೆ ಕರ್ತನೆ. Bless your name. ನಾವು ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. Seek your presence. ನಾವು ನಿನ್ನ ಪ್ರಸನ್ನತೆಯನ್ನು ಹುಡುಕ್ತೇವೆ. Thank you, Lord. ವಂದನೆ ಕರ್ತನೆ. Thank you for answering our prayer. ನಮ್ಮ ಪ್ರಾರ್ಥನೆಗೆ ಉತ್ತರಿಸಿದ್ದಕ್ಕಾಗಿ ನಿನಗೆ ವಂದನೆ. In Jesus' name we pray. ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್.